ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಡಿವಿಷನ್ ಆಫ್ ಡೆಸಿಮಲ್ ನಂಬರ್ ಬೈ ಹೋಲ್ ನಂಬರ್ ಮಾಡೋಣ. ಓಕೆ, ಮಲ್ಟಿಪ್ಲಿಕೇಶನ್ ಮಾಡಿದ್ವಲ್ವಾ, ಇದೇ ರೀತಿ ಈಗ ಡಿವಿಷನ್ ಮಾಡೋಣ. ಓಕೆ, ನಂಬರ್ 1 0.4 ಡಿವೈಡೆಡ್ ಬೈ 2 ಇದೆ. ಇದನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ನೋಡೋಣ. ಈಗ 0.4 ಇದೆ ಅಂತಂದರೆ ಈ ಪಾಯಿಂಟ್ ಈ ಸೈಡ್ ಇದೆ ಅಲ್ವಾ, ಸೊ ಇದನ್ನು 4/10 ಅಂತಲೂ ಹಾಕ್ಕೋಬೋದು. ಅಂದರೆ 10th ಪ್ಲೇಸಲ್ಲಿದೆ ಅಂತ ಅರ್ಥ ಇದು. ಸೊ 4/10 ಅಂತ ಕೂಡ ಹಾಕ್ಕೋಬೋದು. ಇದನ್ನು ಡಿವಿಷನ್ ಹಾಗೆ ಇಟ್ಕೊಳ್ಳಿ. 2 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು 4/10, ಇದನ್ನು ಇಂಟು ಹಾಕ್ಕೊಳ್ರಿ. ಮಲ್ಟಿಪ್ಲೈ ಮಾಡಬೇಕಂದ್ರೆ ನಾನು ಮುಂಚೆನೇ ಹೇಳ್ಕೊಟ್ಟಿದ್ದೀನಿ, ಗೊತ್ತಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇದರ ರೆಸಿಪ್ರೋಕಲ್ ತೊಗೋಬೇಕು, ಅಂದರೆ ಇದು ಡಿನಾಮಿನೇಟ್ರಿಗೆ ಹೋಗುತ್ತೆ, ಮೇಲೆ 1 ಬರುತ್ತೆ. ಈಗ ಕ್ಯಾನ್ಸಲೇಷನ್ ಹೋಗುತ್ತೇನೋ ನೋಡಿ. 2 1s 2, 2s, ಅಗೇನ್ 2 1s 2, 5s. ಸೊ ಆನ್ಸರ್ ಈಸ್ 1 1s 1 ಡಿವೈಡೆಡ್ ಬೈ 5 1s 5. ಹೌದಾ? ಇದನ್ನು ಮತ್ತೆ ಡೆಸಿಮಲ್ನಲ್ಲೇ ಇಡಬೇಕು. ಡೆಸಿಮಲ್ನಲ್ಲಿ ಇಡಬೇಕಂದ್ರೆ ಯಾವ ರೀತಿ ಮಾಡಬೇಕು ತೋರಿಸ್ಕೊಡ್ತೀನಿ ನೋಡಿ. 5 ಇಲ್ಲಿ ಇಡಿ, 1 ಇಲ್ಲಿ ಇಡಿ, ಹೋಗಲ್ಲ. 5 ಟೇಬಲ್ಸಲ್ಲಿ 1 ಹೆಂಗೆ ಹೋಗುತ್ತೆ, ಹೋಗಲ್ಲ. ಅದಕ್ಕೆ ಏನು ಮಾಡಬೇಕು, 0 ಪಾಯಿಂಟ್ ತೊಗೋಬೇಕು. ಹಾಕ್ಕೊಂಡು ಪಾಯಿಂಟ್ ಇಟ್ಟರೆ ಇಲ್ಲಿ ನಾವು ಒಂದು 0 ಹಾಕ್ಕೋಬೋದು. ಸೊ 5 2s 10, 10 10 0, ಆನ್ಸರ್ ಈಸ್ 0.2. ಈ ರೀತಿ ಮಾಡಬೇಕು. ಓಕೆನಾ? ಇಲ್ಲ ಇನ್ನೊಂದು ಮೆಥಡಲ್ಲಿ ಕೂಡ ಹೇಳ್ಕೊಡ್ತೀನಿ ನೋಡಿ. 0.4 ಡಿವೈಡೆಡ್ ಬೈ 2 ಇದೆ ಅಲ್ವಾ, ಇದನ್ನೇ ಡೈರೆಕ್ಟ್ ಡಿವೈಡ್ ಮಾಡೋದು. ಈಗ ಇಲ್ಲಿ ಪಾಯಿಂಟ್ ಇದೆ ಅಲ್ವಾ, ನಮಗೆ ಡಿವೈಡ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಈ ಪಾಯಿಂಟ್ ಹೋಗಬೇಕಂದ್ರೆ ನಾವಿಲ್ಲಿ ಏನು ಮಾಡಬೇಕು, ಇಲ್ಲಿ ನಾವು 0 ಪಾಯಿಂಟ್ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ರೆ ಈ ಪಾಯಿಂಟ್ ಹೋಗಿಬಿಡುತ್ತೆ. ಹೋದರೆ ಆವಾಗ ಬರೀ 4 ಉಳಿಯುತ್ತೆ. 2 2s 4. ಈಸಿ ಮೆಥಡ್. ಈ ರೀತಿ ಕೂಡ ಮಾಡ್ಬೋದು. 0.2 is the answer. ಓಕೆ, ನೆಕ್ಸ್ಟ್ ಒನ್ 0.35 ಡಿವೈಡೆಡ್ ಬೈ 5 ಇದೆ. ಅಂದರೆ ಈ ಮೆಥಡಲ್ಲಿ ಮಾಡಬೇಕಂದ್ರೆ ನೀವು 35 ಡಿವೈಡೆಡ್ ಬೈ 100 ಹಾಕ್ಕೋಬೇಕು. ಆಮೇಲೆ ಇದನ್ನು ಇಂಟು ಹಾಕ್ಕೋಬೇಕು. 5 ಕೆಳಗೆ ಬರುತ್ತೆ, ಮೇಲೆ 1 ಹೋಗುತ್ತೆ. ಈಗ ಕ್ಯಾನ್ಸಲೇಷನ್ ಮಾಡಬೇಕು. 5 1s 5, 7s. ಸೊ 7/100. 7/100 ಅಂತಂದರೆ ನಾವು ಡೆಸಿಮಲ್ನಲ್ಲಿ ಯಾವ ರೀತಿ ಇಡ್ಬೋದು, 0.07 0.07 ಅಂತ ಇಡ್ಬೋದು. ಇಲ್ಲಿ ನೋಡಿ, 1 ಪಾಯಿಂಟ್ ಅಂತಂದರೆ 10 ಇದ್ದರೆ ಬರೀ ಪಾಯಿಂಟ್ ಒಂದೇ ಬರುತ್ತೆ. ಡಿನಾಮಿನೇಟ್ರಲ್ಲಿ 10 ಇದ್ದರೆ, ಇಲ್ಲಿ ತೋರಿಸಿದ್ವಲ್ಲ ಬರೀ ಪಾಯಿಂಟ್ ಇದ್ದರೆ 4/10 ಹಾಕ್ಕೊಂಡ್ವಿ. ಇಲ್ಲಿ 100 ಇದ್ದರೆ 0 ಬರುತ್ತೆ, 0.07. ಈ ರೀತಿ ಹಾಕ್ಕೋಬೇಕು. ಇಲ್ಲ ಈ ರೀತಿ ಈ ಮೆಥಡ್ ಕೂಡ ಮಾಡ್ಬೋದು, ಅದನ್ನು ತೋರಿಸ್ಕೊಡ್ತೀನಿ ನೋಡಿ. 0.35 ಡಿವೈಡೆಡ್ ಬೈ 5, 0.35. ಈಗ ಹೋಗಲ್ಲ ಡೈರೆಕ್ಟ್. ಸೊ ನಾವೇನು ಮಾಡಬೇಕು, ಈ 0 ಪಾಯಿಂಟ್ ಇಲ್ಲಿ ತೊಗೋಬೇಕು. ಹೋಗಿ 3ಗೆ ಹೋಗುತ್ತೆ, ಬರೀ 3ಗೆ ಹೋಗಲ್ಲ 5 ಟೇಬಲ್ಸಲ್ಲಿ. ಸೊ ಏನು ಮಾಡಬೇಕು, ಮತ್ತೆ ಒಂದು 0 ಹಾಕ್ಕೋಬೇಕು. ಆವಾಗ 5 7s 35, 35 minus 35 0. ಆನ್ಸರ್ ಈಸ್ 0.07. ಓಕೆ, ನಂಬರ್ 3 2.48 ಡಿವೈಡೆಡ್ ಬೈ 4. ಓಕೆನಾ? ಇದೇ ರೀತಿ ಮಾಡೋಣ. 4 ಇಲ್ಲಿ ತೊಗೊಳ್ಳಿ, 2.48. ಓಕೆ, ಈಗ ಹೋಗಲ್ಲ 4 ಟೇಬಲ್ಸಲ್ಲಿ, ಪಾಯಿಂಟ್ ತೆಗಿಲೇಬೇಕು. ಪಾಯಿಂಟ್ ತೆಗಿಬೇಕಾದ್ರೆ ನಾವೇನು ಮಾಡಬೇಕು, ಇಲ್ಲೇನಿಲ್ಲ ಅಂದರೆ 0 ಪಾಯಿಂಟ್ ತೊಗೋಬೇಕು. ತೊಗೊಂಡು ಇಲ್ಲಿ ಪಾಯಿಂಟ್ ಹೋಗಿಬಿಡತ್ತೆ. ಆವಾಗ 4 6 24, 0 8 ತೊಗೊಳ್ಳಿ ಕೆಳಗೆ, 4 2s 8. ಓಕೆ,
ಆನ್ಸರ್ ಇಸ್ 0.62. ರಬ್ ಮಾಡಲ. Fourth one, 65.4 divided by 6 ಇದೆ. ಓಕೆ, ಇದನ್ನು ಇದೇ ರೀತಿ ಮಾಡೋಣ. 6 ಹಾಕ್ಕೊಳ್ಳಿ, 65.4 ಹಾಕ್ಕೊಳ್ಳಿ. 6 1 ಜ 6, 6 10 ಜ 60 ಬರುತ್ತೆ ನೋಡ್ರಿ. 6 10 ಜ 60, 5 ರಿಮೇನ್ಸ್. ಈ ಪಾಯಿಂಟ್ ತೆಗಿಬೇಕಂದ್ರೆ ಇಲ್ಲಿ ಪಾಯಿಂಟ್ ಹಾಕ್ಕೋಬೇಕು ನಾವು, ಆವಾಗಲೇ ಇಲ್ಲಿ ಪಾಯಿಂಟ್ ಹೋಗುತ್ತೆ. ಸೊ 4 ತೊಗೊಳ್ಳಿ ಕೆಳಗಡೆ. 6 9 ಜ 54, 54 minus 54 0. So the answer is 10.9. Fifth one, 651.2 divided by 4 ಇದೆ. ಓಕೆ, ಇದನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ತೋರಿಸ್ತೀನಿ. 4 651.2 ಇದೆ ನೋಡಿ. ಈಗ 4 1 ಜ 4, 6 minus 4 2 ರಿಮೇನ್ಸ್. 5 ತೊಗೊಳ್ಳಿ. 4 6 ಜ 24, 5 minus 4 1 ರಿಮೇನ್ಸ್. ಮತ್ತು 1 ತೊಗೊಳ್ಳಿ. 4 2 ಜ 8, 11 minus 8 3 ರಿಮೇನ್ಸ್. ಈಗ ಪಾಯಿಂಟ್ ಇದೆ. ಪಾಯಿಂಟ್ ಈ ಕಡೆ ಏನೂ ಇರಲಿಲ್ಲ, ಸೊ ನಾವು ಡೈರೆಕ್ಟ್ ಡಿವೈಡ್ ಮಾಡಿದ್ವಿ. ಪಾಯಿಂಟ್ ಬಂದಮೇಲೆ ಪಾಯಿಂಟ್ ಇಲ್ಲಿ ಇಡಬೇಕು, ಅವಾಗ ಇಲ್ಲಿ ನಮ್ಮ ಪಾಯಿಂಟ್ ಹೋಗುತ್ತೆ. ಓಕೆ, ಪಾಯಿಂಟಲ್ಲಿ ಇಟ್ಟು ನಾವು 2 ಕೆಳಗೆ ತೊಗೋಬೇಕು. 4 8 ಜ 32 0. ಸೊ ದ ಆನ್ಸರ್ ಈಸ್ 162.8 is the answer. Okay, understand? Sixth one, 14.49 divided by 7 ಹೇಗಿದೆ? ಇಲ್ಲಿ ಡಿವೈಡ್ ಮಾಡಿ 7 ಹಾಕ್ಕೊಳ್ಳಿ. 14.49, 7 2 ಜ 14, 14 minus 14 0. ಈ ಪಾಯಿಂಟ್ ತೆಗಿಬೇಕಂದ್ರೆ ಏನು ಮಾಡಬೇಕು? ಪಾಯಿಂಟ್ನ ಇಲ್ಲಿ ಇಡಬೇಕು. ಸೊ 4 ಹಾಕ್ಕೊತೀಯ. 4 ಹಾಕ್ಕೊಂಡು ಟೇಬಲ್ಸಲ್ಲಿ ಹೋಗುತ್ತಾ? 4 7 ಟೇಬಲ್ಸಲ್ಲಿ ಹೋಗಲ್ಲ. ಸೊ ಏನು ಮಾಡಬೇಕು? 0 ಇಡಬೇಕು. 0 ಇಟ್ಟು ಮತ್ತೆ 9 ತೊಗೊಳ್ರಿ. 7 7 ಜ 49, 49 minus 49 0. So the answer is 2.07. ಓಕೆ, ಇನ್ಮೇಲೆ ಡ್ರಾಪ್ ಮಾಡ್ತೀನಿ. Seventh one, 3.96 divided by 4 ಇದೆ. ಓಕೆ, ನಾವು ಡಿವೈಡ್ ಮಾಡಬೇಕು. 4 ಇಲ್ಲಿ ಹಾಕ್ಕೊಳ್ಳಿ, 3.96 ಇಲ್ಲಿ ಹಾಕ್ಕೊಳ್ಳಿ. ನೋಡಿ 4ರಿಂದ ಟೇಬಲ್ಸಲ್ಲಿ ಹೋಗಲ್ಲ. ಸೊ ಏನು ಮಾಡಬೇಕು? ನಾವು 0 ಪಾಯಿಂಟ್ ಅಂತ ಹಾಕ್ಕೋಬೇಕು. ಈ ಪಾಯಿಂಟ್ ಹೋಗಿಬಿಡುತ್ತೆ. ದೆನ್ 4 9 ಜ 36, 9 minus 6 3, 6 ಕೆಳಗೆ ತೊಗೊಳ್ಳಿ. 4 9 ಜ ಅಗೇನ್ 36 0. So the answer is 0.99. Okay, 8th one, 0.80 divided by 5 ಇದೆ ನೋಡಿ. ಇದನ್ನು ಯಾವ ರೀತಿ ಮಾಡಬೇಕು ತೋರಿಸಿ. 0.80 ಇದೆ. ಈಗ ಹೋಗುತ್ತಾ? ಹೋಗಲ್ಲ. ನಾವೇನು ಮಾಡಬೇಕು? ಪಾಯಿಂಟ್ ತೆಗಿಬೇಕಂದ್ರೆ 0 ಪಾಯಿಂಟ್ ಹಾಕ್ಕೋಬೇಕು. ಸೊ ಪಾಯಿಂಟ್ ಗೋಸ್ ನಾವು. ಈಗ 5 1 ಜ 5, 8 minus 5 3, 0 ತೊಗೊಳ್ಳಿ. ಅಗೇನ್ 5 6 ಜ 30 0.
ಸೊ ದ ಆನ್ಸರ್ ಈಸ್ 0.16 is the answer. Okay. ಈಗ ನಾವು ಡಿವಿಷನ್ ಆಫ್ ಡೆಸಿಮಲ್ ನಂಬರ್ ಬೈ ಹೋಲ್ ನಂಬರ್ ಮಾಡಿದ್ವಿ. ಈಗ ಡಿವಿಷನ್ ಆಫ್ ಡೆಸಿಮಲ್ ನಂಬರ್ ಬೈ 10 ಮಾಡೋಣ. 10, 100 ಈ ರೀತಿ ಮಾಡೋಣ. ಓಕೆ. ನಂಬರ್ 1, 4.8 ಡಿವೈಡೆಡ್ ಬೈ 10 ಇದೆ. ಇದನ್ನು ಯಾವ ರೀತಿ ಮಾಡಬೇಕು ತೋರಿಸ್ಕೊಡ್ತೀನಿ. ಸೇಮ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ ಈಸಿ ಮೆಥಡು, ಇದೇ ರೀತಿ ಮಾಡಿ ಈಸಿ ಆಗುತ್ತೆ. 4.8 ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ಪಾಯಿಂಟ್ ತೆಗಿಬೇಕಂದ್ರೆ ಏನು ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. 0 ಪಾಯಿಂಟ್ ಹಾಕ್ಕೋಬೇಕು. ಪಾಯಿಂಟ್ ಹೋಗಿಬಿಡುತ್ತೆ. 10 9s are 45. 8 minus 5 3 remains. ಓಕೆ. ಈಗ ಮತ್ತೆ ಬರಲ್ಲ. ಸೊ ಏನು ಮಾಡಬೇಕೀಗ ನಾವು 45 ಈಗ 10 8s are 80. 0 ತೊಗೊಂಡ್ವಿ, 8ಅಲ್ಲಿ ಹೋಗಲ್ಲ. ಸೊ 0 ತೊಗೊಂಡ್ವಿ. 10 8s are 80. 80 minus 80 0. So the answer is 0.48. Okay. Second one, 52.5 divided by 10 ಇದೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು ನೋಡೋಣ. 10 ಇಲ್ಲಿ ಹಾಕ್ಕೊಳ್ಳಿ, 52.2 ಇಲ್ಲಿ ಹಾಕ್ಕೊಳ್ಳಿ, 52.5. 10 5s are 50. ಪಾಯಿಂಟ್ ಈ ಕಡೆ ಇದೆ ಅಲ್ವಾ, ಇದಕ್ಕೇನು ತೊಂದರೆ ಇಲ್ಲ, ಡಿವೈಡ್ ಮಾಡ್ಬೋದು. 2 ರಿಮೈನ್ಸ್ ಹಿಯರ್. 5 minus 5 0. ಇಲ್ಲಿ ಪಾಯಿಂಟ್ ಬರುತ್ತೆ. ಇಲ್ಲಿ ಪಾಯಿಂಟ್ ತೆಗಿಬೇಕಂದ್ರೆ ಇಲ್ಲಿ ನಾವು ಪಾಯಿಂಟ್ ಹಾಕ್ಕೋಬೇಕು. ಓಕೆ. ಈ 5ನ ಕೆಳಗೆ ತೊಗೊಳ್ಳಿ. 10 2s are 20. 5 ರಿಮೈನ್ಸ್. ಅಗೇನ್ ಟೇಕ್ 0. 10 5s are 50. 0. So the answer is 5.25. Okay. Shall I rub this? Number 3, 0.7 divided by 10 ಇದೆ. ಇದನ್ನು ಯಾವ ರೀತಿ ಮಾಡಬೇಕು ತೋರಿಸ್ಕೊಡ್ತೀನಿ. 0.7 ಇಲ್ಲಿ ಹಾಕ್ಕೊಳ್ಳಿ, 10 ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ 10ಇಂದ ಹೋಗಲ್ವಲ್ಲ, ಅದಕ್ಕೆ ಏನು ತಗೋಬೇಕು ನಾವು ಇಲ್ಲಿ ಹಾಕ್ಕೊಳ್ಳೋಣ. ಹೋಗಲ್ವಲ್ಲ, ಅದಕ್ಕೆ ಏನು ಮಾಡಬೇಕು 0 ಪಾಯಿಂಟ್ ಹಾಕ್ಕೋಬೇಕು. ಸೊ ದಟ್ ನಾವು ಈ ನಂಬರ್ ತೊಗೋಬೋದು. ಬರೀ 7 ಅಂತ ಕೂಡ ಹೋಗಲ್ಲ. ಸೊ ಅವಾಗ ಏನು ಮಾಡಬೇಕು, ಇಲ್ಲೊಂದು 0 ತೊಗೋಬೇಕು. ಅವಾಗ ನಾವು ಇಲ್ಲಿನೂ 0 ಹಾಕ್ಕೋಬೋದು. ಸೊ 10 7s are 70. 70 minus 70 0. Answer is 0.07. Number 4, 33.1 divided by 10 ಇದೆ. ಇದನ್ನು ಯಾವ ರೀತಿ ಡಿವೈಡ್ ಮಾಡೋದು ತೋರಿಸ್ಕೊಡ್ತೀನಿ. 10 ಇಲ್ಲಿ ಹಾಕ್ಕೊಳ್ಳಿ, 33.1 ಇಲ್ಲಿ ಹಾಕ್ಕೊಳ್ಳಿ. ನೋಡಿ, 10 3s are 30. 3 ರಿಮೈನ್ಸ್. ಈಗ ಇಲ್ಲಿ 1 ತೊಗೊಳಕ್ಕೆ ಬರಲ್ಲ ನಮಗೆ, ಪಾಯಿಂಟ್ ಇದೆ. ಸೊ ಪಾಯಿಂಟ್ ಏನು ಮಾಡಬೇಕು, ಇಲ್ಲಿ ಇಡಬೇಕು. ಅವಾಗ ನಾವು 1 ಕೆಳಗೆ ತೊಗೋಬೋದು. ಅಗೇನ್ 10 3s are 30. 1 ರಿಮೈನ್ಸ್. 1 ರಿಮೈನ್ ಇದ್ದಾಗ ನಾವು 0 ಹಾಕ್ಕೊಳ್ಬೋದು. 10 1s are 10. 0. So the answer is 3.31. Okay. Shall I rub this? Fourth one, 272.23 divided by 10 ಇದೆ. ದೊಡ್ಡದಿದೆ, 5 ಡಿಜಿಟ್ ನಂಬರ್. ನೋಡಿ, 10 ಇಲ್ಲಿ ಹಾಕ್ಕೊಳ್ಳಿ, 272.23 ಇಲ್ಲಿ ಹಾಕ್ಕೊಳ್ಳಿ. ಈಗ ನೋಡಿ, 10 2s are 20. 7 ರಿಮೈನ್ಸ್. 2 ಕೆಳಗೆ ತೊಗೊಳ್ಳಿ. 10 7s are 70. ಅಗೇನ್ 2 ರಿಮೈನ್ಸ್. ಈಗ ಈ 2 ಕೆಳಗೆ ತೊಗೋಬೇಕಂದ್ರೆ ಏನು ಮಾಡಬೇಕು, ಮಧ್ಯೆ ಪಾಯಿಂಟ್ ಇದೆ. ಸೊ ನಾವು ಪಾಯಿಂಟ್ ಇಲ್ಲಿ ಹಾಕ್ಕೊಂಡ್ರೆ ಈ ಪಾಯಿಂಟ್ ಹೋಗುತ್ತೆ. ಸೊ ಟೇಕ್ 2 ಹಿಯರ್. ಅಗೇನ್ 10 2s are 20.
2 ಉಳಿಯುತ್ತೆ, ಮತ್ತು 3 ತೊಗೊಳ್ಳಿ. ಅಗೇನ್ 10 2s are 20, 3 ರಿಮೇನ್ಸ್, ಮತ್ತು 0 ಹಾಕ್ಕೊಳ್ಳಿ. 10 3s are 30, 0. So the answer is 27.223. Okay, understand? ಈಗ ನೆಕ್ಸ್ಟ್ ಸಮ್ ಮಾಡೋಣ. ರಬ್ ಮಾಡ್ತೀನಿ. ಇದನ್ನು ರಬ್ ಮಾಡಲಾ? ಫಿಫ್ತ್ ಒನ್ 0.56 ಡಿವೈಡೆಡ್ ಬೈ 10 ಇದೆ. ಈಗ ಇದನ್ನು ಯಾವ ರೀತಿ ಡಿವೈಡ್ ಮಾಡೋದು ನೋಡಿ. 10 ಇಲ್ಲಿ ಹಾಕ್ಕೊಳ್ಳಿ, 0.56 ಇಲ್ಲಿ ಹಾಕ್ಕೊಳ್ಳಿ. ಈಗ ಏನು ಮಾಡಬೇಕು ನಾವು? 10ಇಂದ ನೋಡಬೇಕು, ಹೋಗಲ್ಲ, ಪಾಯಿಂಟ್ ಇದೆ. ಸೊ ಪಾಯಿಂಟ್ ಹೋಗಬೇಕಂದ್ರೆ ನಾವೇನು ಮಾಡಬೇಕು? ಫಸ್ಟು 0 ಪಾಯಿಂಟ್ ಹಾಕಬೇಕು. ಇಲ್ಲಿ ಪಾಯಿಂಟ್ ಹೋಗುತ್ತೆ. 5 ಒಂದೇ ತೊಗೊಂಡ್ರೆ ಆಗಲ್ಲ. ಸೊ ಏನು ಮಾಡಬೇಕು? ಮತ್ತೆ 0 ತೊಗೋಬೇಕು. ಅವಾಗ ನಾವು ಡಿವೈಡ್ ಮಾಡ್ಬೋದು. 10 5s are 50, 6 ರಿಮೇನ್ಸ್, ಮತ್ತು 0 ತೊಗೊಳ್ಳಿ. 10 6s are 60. ಸೊ ದ ಆನ್ಸರ್ ಈಸ್ 0.056. ಓಕೆ, 6th one 3.97 ಡಿವೈಡೆಡ್ ಬೈ 10 ಇದೆ. ಇದನ್ನು ಯಾವ ರೀತಿ ಮಾಡಿ? 10 ಇಲ್ಲಿ ಹಾಕ್ಕೊಳ್ಳಿ, 3.97 ಇಲ್ಲಿ ಹಾಕ್ಕೊಳ್ಳಿ. ಈಗ 10ಇಂದ ಡಿವೈಡ್ ಮಾಡೋಕ್ಕೆ ಬರಲ್ಲ, ಪಾಯಿಂಟ್ ಇದೆ. 3ನಲ್ಲಿ ಹೋಗಲ್ಲ ಟೇಬಲ್ಸಲ್ಲಿ, 10 ಟೇಬಲ್ಸಲ್ಲಿ. ಸೊ 0 ಪಾಯಿಂಟ್ ಹಾಕ್ಕೊಳ್ಳಿ. ಸೊ ದಟ್ ಈ ಪಾಯಿಂಟ್ ಗೋಸ್. ಆಮೇಲೆ 39 ಬರುತ್ತೆ. 10 3s are 30, 9 ರಿಮೇನ್ಸ್, 7 ತೊಗೊಳ್ಳಿ. 10 9s are 90, 7 ರಿಮೇನ್ಸ್, 0 ತೊಗೊಳ್ಳಿ. 10 7s are 70, 0. Answer is 0.397. ಓಕೆ, ಅಂಡರ್ಸ್ಟ್ಯಾಂಡ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.